ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಇವತ್ತಿನ ವಿಡಿಯೋದಲ್ಲಿ ಕಸಿನ್ಸ್ ಎಲ್ಲ ಕೊಟ್ಟಿರೋ ಟ್ರಿಪ್ ಹೋಗ್ತಾ ಇದ್ದೀವಿ. ಬನ್ನಿ ಗಾಯ್ಸ್, ನಾವು ವ್ಲಾಗ್ ಶುರು ಮಾಡೋಣ. ಲೆಟ್ಸ್ ಗೋ. ನೋಳೆ ಬಸ್ ಹೋದ್ ಮಗ ನನಗೆ ನಿಂದ ಗೈಸ್. ಕೋಟಿಯೂರು ಟ್ರಿಪ್ ಪ್ಲ್ಯಾನ್ ಮಾಡಿರೋದು ಮೈಸೂರಿಂದ, ಯಾಕಂದರೆ ಅಲ್ಲಿಂದನೇ ಹತ್ರ ಆಗುತ್ತೆ ಅಂತ. ಹಂಗೆ ನಮ್ಮ ಕಸಿನ್ಸ್ ಎಲ್ಲ ಇರೋದು ಮೈಸೂರಲ್ಲೇ. ಸೊ ಈಗ ಬೆಂಗಳೂರಿಂದ ನಾನು ನನ್ನ ತಮ್ಮ ಹೊರಡ್ತಾ ಇದ್ದೀವಿ. ನಾವು ಹೊರಡೋ ಟೈಮಿಗೆ ನಮ್ಮ ಫ್ರೆಂಡ್ ಪ್ರಮೋದ್ ಅಂತ ಬಂದಿದ್ದ. ಹಂಗೆ ಅವನು ಮಾತಾಡ್ಸ್ಕೊಂಡು ಅಲ್ಲಿಂದನೇ ನಾವು ಬಸ್ ಹತ್ತೋದು ಕೆಂಗೇರಿಯಿಂದ 7:30 ಟ್ರೈನ್ ಹತ್ತಿ ಮೈಸೂರಿಗೆ ಹೋದೋ. ಮನೆಗೆ ಹೋಗೋ ಅಷ್ಟರಲ್ಲಿ 10:30 ಆಗೋಯಿತು. ಹೋಗಿದ ತಕ್ಷಣ ಊಟ ಮಾಡಿ ಮಲ್ಕೊಳ್ಳೋಣ ಅಂದರೆ ನಮ್ಮ ಕಸಿನ್ಸ್ ಇನ್ನೂ ಯಾರು ಬ್ಯಾಗೇ ಪ್ಯಾಕ್ ಮಾಡಿರಲಿಲ್ಲ. ಎಲ್ಲ ಪ್ಯಾಕ್ ಮಾಡಿ ಮಲ್ಗೋ ಅಷ್ಟರಲ್ಲಿ 12:30 ಆಗೋಯಿತು. ಕೋಟಿಯೂರಿಗೆ ನಾಳೆ ಬೆಳಗ್ಗೆ 4 ಗಂಟೆಗೆ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಬೆಳಗ್ಗೆ ಯಾರೂ ಎದ್ದೇಳೋಕ್ಕೆ ರೆಡಿ ಇರಲಿಲ್ಲ. ಎಲ್ಲ ಸೋಂಬೇರಿಗಳು. ನೀನೋಗು ನಾನೋಗು ಅಂದ್ಕೊಂಡು ಲೇಟ್ ಮಾಡ್ತಾಯಿದ್ರು. ಅದೇ ಟೈಮಿಗೆ ದರ್ಶನ್ ಆಫೀಸ್ ಮುಗಿಸ್ಕೊಂಡು ಬಂದ. ಒಂದು ನೈಟ್ ಡ್ಯೂಟಿ ಇತ್ತು. ಅವ್ನು ಬಂದಮೇಲೆ ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ಬೆಳಗ್ಗೆ 5 ಗಂಟೆ ಆಗೋಯಿತು. ಆಮೇಲೆ ಗಾಡಿ ಪೂಜೆ ಮಾಡಿ ಮೈಸೂರಿಂದ ಹೊರಟು ಗೈಸ್. ಅದಕ್ಕೆ ನಿಂಗೋಸ್ಕರ ಈ ಸಾಂಗ್ ಹಾಕ್ತೀನಿ. ಹೌದಾ? ಹಾಂ ಬಾಯ್ ಅದೇ. ಹಾಂ ಸರಿ. ಸೀಟ್ ಬೆಲ್ಟ್ ಆಗುತ್ತೆ. ಓಂ ನಮಃ ಶಿವಾಯ. ವಾರಣಾಸಿ ಸರಿ ಯಾರು ಕೇಳೋದು ನಮ್ಮ ಪಾರ್ವತಿ ಪದೇ ಹಾರ ಹಾರ ಮಾದ ಎಲ್ಲ ಇದ್ರಡುವೆ ಮಸ್ತ್ ಅನ್ಕೊಳ್ಳಿ. ಶಿವ ಸಾಂಗ್ ಹಾಕ್ತೀನಿ. ಡಿಕ್ಕಿಗೆ ಹಾಕಚ್ಚು ಬ್ಯಾಗ್ನ. ಅಚ್ಚು ಬ್ಯಾಗ್ ಡಿಕ್ಕಿಗೆ ಹಾಕವ. ಹತ್ರ ಕಡೆಗೆ ಎಲ್ರದ್ದು ತಿಂಡಿ ಆಯ್ತಾ? ಊಟನೇ ಆಯ್ತು. ಗಾಳಿ ಇರದೆ ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ನೀನ್ ಎಷ್ಟೇ ಆಡಿದ್ರು ಹಾಕಕ್ಕಾಗಲ್ಲ. ಇದನ್ನ ಸಾಂಗ್ ಆಡಿರೋದು ಹಾಕಕ್ಕಾಗಲ್ಲ. ಕಾಪಿ ರೇಟ್ ಬಂದ್ ನೋಡೋದು. ಬರುತ್ತೆ ಸಾಂಗ್ ಆಡಿದ್ರೆ. ಸಾಂಗ್ ಐತಲ್ಲ ಇಲ್ಲಿ. ನೀನ್ ಒಬ್ನೇ ಆಡ ಹಾಕ್ತೀನಿ. ಸಾಂಗ್ ಆಫ್ ಮಾಡ್ಬಿಟ್ಟು ಒಬ್ಬನೇ ಆಡ್ತೀನಿ ಬೇಕಾರೆ. ಆಫ್ ಅಲ್ಲ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ದೇವತೆ ನಿನ್ನ ನೋಡಲು ಪ್ರತಿ ಕ್ಷಣವು ಕಾಯುವೆನು, ಅರುಕ್ಷಣ ನೀ ಸಿಕ್ಕರು ನಾನಗುತ್ತಲೆ ಸಾಯುವೆನು, ಜನ್ಮಕ್ಕೂ ಪ್ರತಿ ಜನ್ಮಕ್ಕೂ ನೀ ನನ್ನವಳು. ಒಬ್ಬ ಸಿಂಗರನಪ್ಪ ಸಿಗಲ್ಲ ಬಿಡು. ಮಾಡಪ್ಪ ಒಂದೇ ಸಲ. ಹಾಕಿ ಬಾಯ್ ಬಿಡ್ಕೊಂಡ್ಬಿಡ್ತಾನೆ. ನಂದು ಇದ್ರಲ್ಲಿ ಹಾಕಿ ಮಾಡ್ತೀನಿ ಸುಮ್ಮನೆ ಬರುತ್ತೆ. ಖಾಲಿ ರೋಡ್ ಸೋಲ್ಕೊಡು ಒಂದು ಸ್ವಲ್ಪ. ಏನ್ ಮಾಡಕ್ಕ ರೀಲ್ಸ್ ಕಾರಲ್ಲಿ ಐತಲ್ಲ ಹಿಂದೆ ನೋಡ್ಕೊಬೇಡ. ಹೇಳಿ ಯಾವಾಗ ಮಾಡ್ತೀನಿ ಅಂತ ಬರ್ಲಿಲ್ಲ, ಮಜಾ ಬರ್ಲಿಲ್ಲ. ಈ ಲಾಸ್ಟ್ ಇನ್ನೊಂದ್ಸಲ ಬಂದಾಗ ಮಾಡೋದು. ಗಾಡಿ ಇಡೀ ಇದೇ ಕಾರಣಕ್ಕೆ ಜಾಸ್ತಿ ಸ್ಪೀಡ್ ಅಲ್ಲ, ಕಮ್ಮಿ ಸ್ಪೀಡಲ್ಲಿ ಮಾಡು. ನಮಗಷ್ಟೇ ಒಳ್ಳೇದು, ನಿನಗೂ ಒಳ್ಳೇದು ಮಾಡ್ಲಪ್ಪ. ನಿಂಗೂ ನೀ ಅದಕ್ಕೆ ಬಾ ರೆಂಡಿ. ನೀವು ಬರೋರು ರೆಂಡಿ ಬೇಡ ಅಂತ ಇದೆಲ್ಲ ಹಾಕ್ಕೊಡಪ್ಪ.
ಮಾತಾಡ ದರ್ಶು. ಬಿ ಪ್ಯಾಕ್ ಆಗ್ತೀರಾ ಬಟ್ ನಮ್ ಕನ್ನಡದಲ್ಲಿ ಕನ್ನಡದಲ್ಲಿ ಕೆಳಗಡೆ ಸಬ್ ಟೈಟಲ್ಸ್ ಹಾಕೋಣ. ಬನ್ನಿ ಬನ್ನಿ ನೀವು ರಂಡಿ ಎಲ್ಲ ಕ್ಯಾಮ್ರಾ ಕರೀತಿದ್ದೀವಿ. ತೆಗಿಯೋ ಫೋನ್ ಕಡೆಗೆ ನಿದ್ದೆ ಮಾಡಬೇಕು. ಅಣ್ಣ ಚೆನ್ನಾಗಿ ಕಾಣ್ಬೇಕು, ಹುಡುಗಿರು ಚೆನ್ನಾಗಿ ಕಾಣ್ಬೇಕಲ್ಲ. ಗೈಸ್ ಫೈನಲಿ ಕೊಟ್ಟೂರಿಗೆ ಬಂದು ಸುಮಾರು 9 ಗಂಟೆ ಆಗಿತ್ತು ನಾವು ಬಂದಾಗ. ಇದೇ ಫಸ್ಟ್ ಟೈಮ್ ನಾವು ಕೊಟ್ಟೂರಿಗೆ ಬರ್ತಾ ಇರೋದ್ರಿಂದ ನಮಗೆ ಯಾವ ಕಡೆಯಿಂದ ಎಂಟ್ರಿ ಆಗಬೇಕು, ಯಾವ ಕಡೆಯಿಂದ ಒಳಗಡೆ ಹೋಗ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಅಲ್ಲಿ ನೋಡಿದ್ರೆ ಕ್ಯೂ ಮಾತ್ರ ಫುಲ್ ರಶ್ ಆಗಿತ್ತು. ಅದಕ್ಕೆ ಅಲ್ಲೇ ದರ್ಶನ ಮಾಡ್ಕೊಂಡು ಬರ್ತಿದ್ದು ಅವರಲ್ಲಿ ಒಬ್ರನ್ನ ಕೇಳಿದ್ದಕ್ಕೆ. ಆಗ ಅವರು, ಸರ್ ದೇವಸ್ಥಾನ ಮಾತ್ರ ಫುಲ್ ರಶ್ ಆಗಿದೆ, ಕ್ಯೂನಲ್ಲಿ ಮಾತ್ರ ನಿಲ್ಬೇಡಿ, ಕ್ಯೂನಲ್ಲಿ ನಿಂತವ್ರು ಒಂದು ಹೆಜ್ಜೆನೂ ಮುಂದೆ ಹೋಗ್ತಾ ಇಲ್ಲ, ಅಷ್ಟೊಂದು ರಶ್ ಇದೆ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೋಗಿ ಬಂದಿದ್ದ ರೂಟ್ನೇ ನಮಗೂ ಹೇಳಿದ್ರು, ಯಾವ ಕಡೆಯಿಂದ ಹೋಗಬೇಕು, ಹೇಗೆ ದರ್ಶನ ಮಾಡಬೇಕು ಅಂತ ಹೇಳಿದ್ರು. ಆದರೆ ಆ ರೂಟಿಂದ ಹೋದರೆ ದೇವ್ರ ಮುಂದೆ ಹೋಗೋಕ್ಕಾಗಲ್ಲ, ದೂರದಿಂದನೇ ದರ್ಶನ ಮಾಡ್ಕೊಂಡು ಬರಬೇಕಾಗತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾವು ಕೂಡ ಅದೇ ರೂಟಿಂದ ಒಳಗಡೆ ಹೋದ್ವಿ. ರಶ್ ಜಾಸ್ತಿ ಇದ್ದರೂ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಗೈಸ್. ಮನಸ್ಸಿಗೆ ಒಂಥರ ನೆಮ್ಮದಿ ಸಿಕ್ಕಂಗಾಯಿತು. ಸುಮಾರು 1 2 ಅವರ್ಸಲ್ಲೆಲ್ಲ ದರ್ಶನ ಆಗೋಯ್ತು ಗೈಸ್ ನಮ್ಮದು. ಗೈಸ್ ನೋಡಿ ಗೈಸ್, ನಮ್ಮ ಹುಡುಗ 50 ಸೆಲ್ಫಿ ತಗೋತಾನೆ, ಫೋಟೋ ತಗೋದು. ಇವರು 150 ತೇಜು ಜೊತೆ ರಿಪೋರ್ಟರ್ ಅಶ್ವಿನಿ. ಕ್ಯಾಮ್ರಾಮನ್, ಅನದರ್ ಕ್ಯಾಮ್ರಾಮನ್, ಕ್ಯಾಮ್ರಾ ವುಮೆನ್. ಜನ ನೋಡ್ರಿ ಅಲ್ಲಿ. ಶಾರ್ಟ್ ಕಟ್ ಅಲ್ಲಿ ನೋಡ್ಕೊಂಡ್ ಬಂದಿದೀವಿ, ಹಂಗೆ ನೋಡ್ಕೊಳ್ಳಿ. ಶಾರ್ಟ್ ಕಟ್ ಅಲ್ಲಿ ನೋಡ್ಕೊಳ್ಳಿ, ಡೈರೆಕ್ಟ್ ಬರ್ಬೇಡಿ ಯಾರು. ಹಿಂದೆ ಅಲ್ಲಿ ತೋರಿಸಿ ಮಾಡ್ಬೇಡಿ. ಬ್ರಿಡ್ಜ್ ಕೆಳಗಿಂದ ಬನ್ನಿ. ಏನನ್ಬೇಕಾ ಖುಷಿ ನಾ ಗಾಡಿ ಅಂದ್ಕೊಂಡು ಮುಂದೆ ಕುಣಿಸ್ಕೊಂಡು ಅಮ್ಮ ಇವತ್ತು ಅಪ್ಪ ಅಮ್ಮ ಕಿತ್ತಾಡ್ತಿದ್ರು. ನನಗೆ ತಮ್ಮ ಬೇಕು ಮಮ್ಮ. ಇರ್ಲಿ ಬರ್ರಿ, ನಿಮ್ಗೂ ಆಸೆ ಅಲ್ಲ? ಆಸೆ ಬಿಡ್ಬೇಕಿಲ್ಲ, ಆಸೆಗೆ ಯಾರು ಬೇಕಿಲ್ಲ. ಕಿತ್ಕೊ ಬರೋದಿರ ಸುಮ್ಮನೆ. ಆಯ್ತು ನೋಡಿ ಗೈಸ್, ಏನು ರೋಡ್ ಮಧ್ಯದಲ್ಲಿ ಮಾನವ ಮರ್ಯಾದಿಲ್ಲ. ಎಲ್ಲರೂ ಏನ್ ಅನ್ಕೊಳ್ಳಲ್ಲ. ಬಿಚ್ಚು ಬಿಚ್ಚು, ತೆಗಿಬೇಡ ದರ್ಶು, ತೆಗಿಬೇಡ. ನೆಕ್ಸ್ಟ್ ಸತಿ ಎಲ್ಲೂ ಬರೋದ. ನಾವು ಒಂದು ಲೈನ್ ಹೇಳ್ತೀನಿ, ಲೈನ್ ಹೇಳಬೇಕು. ತೆಗಿಯಪ್ಪ. ಹೋಗು. ಈ ಕ್ಲಾರಿಟಿ ಚೆನ್ನಾಗಿದೆ. ಓ ಇದು ಸರಿಯಾಗಿದೆ. ಹಾಕಲಿ ಪ್ಯಾಂಟಿಗೆ. ಅಲ್ಲಿ ಇನ್ನೇನು ಇಟ್ಕೊಂಡು ಮುಂದಕ್ಕೆ ಹೋದ್ರೆ ಕಾಣ್ತೀಯ, ಆ ಕಡೆ ಈ ಕಡೆ. ಮುಂದಕ್ಕೆ ಹೋದ್ರೆ ಎಲ್ಲೋದ್ರೆ ಕಾಣ್ತೀಯ. ಗೈಸ್ ನೋಡಿ ಗೈಸ್, ಅಲ್ಲಿ ಯಾರು ಪ್ಯಾಂಟ್ ಹಾಕೊಳ್ಳೋದು ಹೆಂಗೆ ಅಂತ ತೋರಿಸ್ತೀವಿ ನೋಡಿ. ಟ್ಯುಟೋರಿಯಲ್ ಆಫ್ ವೇರಿಂಗ್ ಪ್ಯಾಂಟ್. ಓಡ ಶಿಷ್ಯ ಓಡ. ಪ್ಯಾಂಟ್ ಹಾಕೊಂಡ ಕೊಡಿಸಿ ಬೇಕಾದ್ರೆ. ಆಯ್ತಾಗ ಅದೇನು ತೋರ್ಸಲ್ಲ ನಿಂಗೆ. ಮೂವೈತೈತೆ ನಡಿ. ಆ ಕಾರ್ ಮುಂದೆ ಹೋಗಿ ಹಾಕಳ. ಇಡಿ ಆಫನ್ ಕೊಡು, ಆಫನ್ ಕಾಣಲ್ಲ. ಅವ್ರ ಕಾರ್ ಮುಂದೆ ಹೋಗಿ ಹಾಕೋ, ಕಾಣಲ್ಲ. ಆಯ್ತು ಓಟೆ ಕೊಡಿ ಬಿಡ. ಓಡ ಶಿಷ್ಯ, ಓಡು. ನಾನಂತೂ ಸಿಕ್ಕಾಕೊಂಡಿದ್ದೀನಿ ಬ್ರೋ. ಕಾರಿಂದ ಇಳ್ಬಿಟ್ಟು ಓಡ್ಬೇಕು, ಡ್ರೆಸ್ ಚೇಂಜ್ ಮಾಡ್ಕೋಬೇಕು ಅಂದ್ಬಿಟ್ಟು. ಅಲ್ಲಿ ಹೋಗಿ ಹಾಕ ಬರ, ಇಲ್ಲ ಇರ್ತೀವಿ. ಹೋಗ ಮನೆಗೆ ಹೋಗ್ಬಿಟ್ಟು ಹಾಕೊಂಬರ. ಬಾಳೆ ಹಾಕತ್ಯಾ ನೋಡಿ ಪ್ಯಾಂಟ್ ಹಾಕೊಳ್ಳೋದು ಅಂದ್ರೆ ಇದು. ಟ್ಯುಟೋರಿಯಲ್ ಆಫ್ ವೇರಿಂಗ್ ಪ್ಯಾಂಟ್. ಆಯ್ತು ಈಗ ಅಲ್ಲೇರು ಹತ್ತ ಬೇಗ ಹತ್ತಲ್ವಾ? ಅಷ್ಟೇ. ಆಚೆ ಪ್ಯಾಂಟ್ ಬಿಚ್ಕೊಂಡು ಎಲ್ಲಾದ್ರೂ ನಡಿ ಈಗ. ಎಲ್ಲ
ನೋಡಿ ಗೈಸ್ ಐಫೋನಲ್ಲಿ ಫೋಟೋ ತಗೊಟ್ರು ಎಡಿಟ್. ಅಲ್ಲಿ ಕರ್ಕರ್ಗ್ ಬಂದೈತೆ ಗೈಸ್ ಅದಕ್ಕೆ. ಅಲ್ಲಿ ಬೆಳಕಿರ್ಲಿಲ್ಲ. ನಾನು ಇಲ್ಲೇ ಬ್ರೈಟ್ನೆಸ್ ಕೊಡ್ತಾ ಇದ್ದೀನಿ. ಸಿರಿ ಹೇಳ್ತೀನಿ ಹೇಳ್ತೀನಿ. ಏಯ್ ಸಿರಿ ಐ ಸಿರಿ ए मुदेवी सिरी मुझे अपने घर जाना है मुझे घर जाना है सिरी ಹಂಗಲ್ಲ ಕೊಟ್ರೆ ಹೇಳ್ತೀನಿ ನೋಡ್ರಿ ನಾನು ಹೇಳಿಸೋದು. ಏ ಸಿರಿ ಸಿರಿನೂ ಇಲ್ಲ ಸಿರಿ. ಪರಿನೂ ಇಲ್ಲ. ರೆಸ್ಪೆಕ್ಟ್ ಇಲ್ಲ ಲಿಕ್ಕಿಗೆ. ಟರ್ನ್ ಆನ್ ಲೋ ಪವರ್ ಮೋಡ್. ನಾನು ಮಾಡ್ತೀನಿ ಕೊಡು ನಂದು. ನಿಮ್ಮ ವಾಯ್ಸ್ ನಂದರ ಹೋಯ್ತು ನಾನು ಮೆಸೇಜ್ ಸೆಟ್ ಮಾಡಿಲ್ಲ. ಹೇ ಸಿರಿ ಬರಲ್ಲ ಬಿಡಿ. ಏ ಸಿರಿ ವಾಯ್ಸ್ ರೆಕಗ್ನೈಸ್ ಮಾಡಲ್ಲ. ಸಿರಿ ಬ್ಯಾಡ್ ಗರ್ಲ್. ಕೊಡ್ರಿ ನಾನು ತಿರ್ಗಿ ಹೇಳ್ತೀನಿ. ಏ ಹೋಗು ಬೇಡ ಒಂದು ಫೋಟೋ ಎಡಿಟ್ ಮಾಡ್ಬಿಟ್ಟು ಕಳಿಸ್ಬೇಕು. ಲಿಕ್ಕಿಗೆ ಎಡಿಟೇ ಬೇಡ. ಗೈಸ್ ಎಲ್ಲ ಟ್ರಾಫಿಕಲ್ಲೇ ಊಟ ಮಾಡ್ಕೊತಿದ್ದೀವಿ ನೋಡಿ ಗೈಸ್. ಬೇಡ ಟ್ರಾಫಿಕಲ್ಲೇ ಊಟ ಆಗೋಯ್ತು ನಮ್ದು. ಪ್ಲೇಟ್ ಬೇಕಾ ಒಂದು? ಗೈಸ್ ಟ್ರಾಫಿಕಲ್ಲೇ ಊಟ ಮಾಡ್ತಾ ಇದ್ದೆ ನೋಡಿ. ಹೊರ ಬಜ್ಜಿ ಗೈಸ್ ಟ್ರಾಫಿಕಲ್ಲಿ ನಿಂತು ಅಂತೂ ಸಾಕಾಗೇ ಹೋಯ್ತು. ದರ್ಶನ ಮಾಡೋಕ್ಕೂ ಇಷ್ಟು ಟೈಮ್ ದಾಳಿಲ್ಲ ನಾನು. ಅಷ್ಟೊತ್ತು ನಿಂತಿದ್ದು ಅಲ್ಲೇ ಟ್ರಾಫಿಕಲ್ಲಿ. ಮಿನಿಮಮ್ ಒಂದು 3 hours ತಗೊಂತು ಗೈಸ್ ಕೊಟ್ಟೂರಿಂದ ಹೊರಗಡೆ ಬರೋಕ್ಕೆ. ಗೈಸ್ ಈಗ ಕೊಟ್ಟೂರಿಂದ ವಯನಾಡ್ ಹೋಗ್ತಾ ಇದ್ದೀವಿ. ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು.